ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಾನು ಮನಿ ಅಬಂಡೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಮತ್ತು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಬೇಕು ಅಂದರೆ ಅದ್ರ ಜೊತೆಗೇನೆ ಕೆಲವ್ರಿಗೆಲ್ಲ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋ ಹ್ಯಾಬಿಟ್ ಇರುತ್ತಲ್ಲ, ಸೊ ಅದೆಲ್ಲ ಹೇಗೆ ರಿಮೂವ್ ಮಾಡಬೇಕು ಅದರದ್ದೊಂದು ಸ್ವಿಚ್ ವರ್ಡ್ ಇದೆ. ಪ್ಲಸ್ ಸ್ಟಡಿ ಚೆನ್ನಾಗಿ ಮಾಡಬೇಕು ಅಂದರೆ ಯಾವ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡ್ಬೋದು ಅಂತ, ಮತ್ತು ಅದ್ರ ಜೊತೆಗೆ ಜಾಬ್ ರಿಲೇಟೆಡ್ ಆಯಿತಾ, ಜಾಬ್ ಸಿಗಬೇಕು ಅಂದರೆ ಯಾವ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡ್ಬೋದು ಅನ್ನೋದ್ರದ್ದು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅಂದರೆ ಸ್ವಿಚ್ ವರ್ಡ್ಸ್ನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಸ್ವಿಚ್ ವರ್ಡ್ ಮನಿ ಅಬಂಡೆನ್ಸ್. ಇನ್ಸ್ಟೆಂಟ್ ಮನಿ ನಿಮಗೆ ಸಿಗಬೇಕು ಅಂದರೆ ಯಾವ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡಬೇಕು ಅಂತ ಆಯಿತಾ. ಸೊ ಅದನ್ನು ನಾನು ಲೆಫ್ಟ್ ಕೈ ಅಂದರೆ ಎಡಗಡೆ ಕೈನಲ್ಲಿ ಬರ್ಕೊಂಡಿದ್ದೀನಿ. 520741 ಅಂತ ಆಯಿತಾ. ಸೊ ನೋಡಿ ತೋರಿಸ್ತಾ ಇದ್ದೀನಿ, 520741 ಅಂತ. ಸೊ ಅದು ಇದರಲ್ಲಿ ಶುಕ್ರದ ವೀನಸ್ ಮೌಂಟಲ್ಲಿ ಬರ್ಕೋಬೇಕಾಗತ್ತೆ. ಹುಡುಗಿರಾದರೆ ಎಡಗಡೆ ಬರ್ಕೊಡಿ, ಹುಡುಗರಾದರೆ ಬಲಗಡೆ ಬರ್ಕೋಬೇಕಾಗತ್ತೆ. ಸೊ ಇದೇನು ಅಂದರೆ ಇನ್ಸ್ಟೆಂಟ್ ಮನಿನ ಅದು ಇದು ಮಾಡೋದು ಆಯಿತಾ. ಸೊ ಯಾವುದೇ ಒಂದು ನಾವು ಸ್ವಿಚ್ ವರ್ಡ್ನ ಬರಿಬೇಕಾದ್ರೆ ಫ್ರೆಂಡ್ಸ್, ಫಸ್ಟ್ ನೀವೇನು ಮಾಡಬೇಕು ಅಂದರೆ ಡಿವೈನ್ ಎನರ್ಜಿನ ನಾವು ನೆನೆಸಿಕೊಂಡು ಮಾಡಬೇಕಾಗುತ್ತೆ, ಅಂದರೆ ಗ್ಯಾಪ್ಸ್ಕೊಂಡು ಮಾಡಬೇಕು ಆಯಿತಾ. ಫಾರ್ ಎಕ್ಸಾಂಪಲ್ ನಂದು ಡಿವೈನ್ ಎನರ್ಜಿ ಅಂದರೆ ನಾನು ದೇವ್ರನ್ನ ತುಂಬ ಬಿಲೀವ್ ಮಾಡೋ ದೇವ್ರು ಯಾರು ಅಂದರೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಮತ್ತು ಲಕ್ಷ್ಮೀ ಮಾತಾ ಆಯಿತಾ. ಸೊ 3 ಜನನ ನನ್ನ ಡಿವೈನ್ ದೇವರುಗಳು. ಈಶ್ವರ ಶಿವನೂ ಅಷ್ಟೇ, ನಂದು 4 ಜನ. ತುಂಬ ಗುರುಗಳ ಮೂಲಕ ನೋಡೋಕ್ಕೆ ಹೋದರೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ, ಮತ್ತು ದೇವ್ರದ್ದು ಇದರಲ್ಲಿ ನೋಡೋಕೆ ಹೋದರೆ ಈಶ್ವರ ಮತ್ತು ಲಕ್ಷ್ಮೀ ದೇವರು ಆಯಿತಾ. ಸೊ ನಮ್ಮ ಒಂದು ಇಷ್ಟ ದೇವರು ಯಾರು ಇರ್ತಾರೋ ಡಿವೈನ್ ಎನರ್ಜಿನ ಫಸ್ಟ್ ನಾವು ಗ್ಯಾಪಿಸ್ಕೊಂಡೇ ಇದನ್ನು ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಈ ಥರ ಸ್ವಿಚ್ ವರ್ಡ್ಸ್ ನಾವೇನು ಬರಿತಾ ಇರ್ತೀವೋ ಒಂದೊಂದ್ಸಲ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಬರೋ ಚಾನ್ಸಸ್ಸು ಇರುತ್ತೆ. ಅಂದರೆ ಅದು ಯಾವಾಗ ನಾವು ಇನ್ವೈಟ್ ಮಾಡ್ತೀವೋ ಸೊ ಅವಾಗ ಆ ಎನರ್ಜಿ ಬರಬಾರ್ದಲ್ವ. ಸೊ ಅದಕ್ಕೋಸ್ಕರ ಅದನ್ನು ಫಸ್ಟೇ ಹೇಳ್ತಾ ಇರೋದು. ಸೊ ಯಾವುದೇ ಒಂದು ನಾವು ಈ ಥರ ಸ್ವಿಚ್ ವರ್ಡ್ಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಡಿವೈನ್ ಎನರ್ಜಿನ ನೆನೆಸ್ಕೊಂಡು ಬರೀಬೇಕು. ಸೊ 520741 ಅಂತ ಬರ್ಕೊಂಡಿದ್ದೀನಿ. ಎಲ್ಲಿ ಅಂದರೆ ವೀನಸ್ ಮೌಂಟು ಆಯಿತಾ, ಎಡಗಡೆ ಬರ್ಕೊಂಡಿದ್ದೀನಿ. ಸೊ ಇದು ಇನ್ಸ್ಟೆಂಟ್ ಮನಿಗೋಸ್ಕರ ಇರುವಂತಹ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನು ಮಾಡ್ಕೊಳ್ಳಿ ಆಯಿತಾ. ಸೊ ಬನ್ನಿ ಹೇಳ್ತೀನಿ ನನಗೆ. ಸೊ ಇವಾಗ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀನಿ ನಾನು. ಸೊ ತುಂಬ ಜನ ಇವಾಗ ಕೇಳ್ತಾ ಇರ್ತೀರಲ್ಲ, ಅಂದರೆ ರಿಲೇಷನ್ಶಿಪ್ದು ಹುಡುಗಿರ್ದೆ ನಾನು ತೊಗೊಳ್ತೀನಿ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ದು ಆಯಿತಾ. ಸೊ ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರೋರು ಸಡನ್ನಾಗಿ ಬ್ರೇಕಪ್ ಆಗಿರೋದು, ಅಂದರೆ ಫುಲ್ ಅವ್ರದ್ದು ಕಮ್ಯುನಿಕೇಷನ್ ಇರಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗೋಗಿರುತ್ತೆ, ಮಾತಾಡಿಸ್ತಾನೆ ಇರಲ್ಲ ಆಯಿತಾ. ಇದು ಯಾವ ಇದಕ್ಕೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲ ಅವ್ರ ಹತ್ರ ನಿಮ್ಮ ನಂಬರ್ ಇರಬೇಕು, ನಿಮ್ಮ ನಂಬರ್ ಅವ್ರ ಹತ್ರ ಇರಬೇಕು, ಅವ್ರ ನಂಬರು ನಿಮ್ಮ ಹತ್ರ ಇರಬೇಕು, ಅವಾಗ ಮಾತ್ರ ಇದು ವರ್ಕ್ ಆಗೋದು. ಬರೀ ಒನ್ ಸೈಡೆಡ್ ಲವ್ ಆದರೆ ಅದು ಸಿಗಲ್ಲ ಆಯಿತಾ. 2 ಕಡೆಯಿಂದನೂ ಕನೆಕ್ಷನ್ ಇದ್ದಾಗ, ಅಂದರೆ ಒಂದು ಸ್ವಲ್ಪ ದಿನ ಮಾತಾಡಿ ಬ್ರೇಕ್ ಆಗಿದ್ದಾಗ ಅದು ಹೇಗೆ ಕರೆಕ್ಟ್ ಮಾಡೋದು ಅದರದ್ದು ನಾನು ಹೇಳ್ತಾ ಇರೋದು ಆಯಿತಾ. ಸೊ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ಪೇಪರ್ನಲ್ಲಿ ಬರಿಬೋದು, ಇಲ್ಲಾಂದರೆ ಹಾಗೇನೂ ಹೇಳ್ಕೊಬೋದು. ಒಂದು ಸ್ವಿಚ್ ವರ್ಡ್ ಇದೆ, ಇದು ವೇದಿಕ್ ಮಂತ್ರ ಆಗಿರುತ್ತೆ, ವೇದಿಕ್ ಮಂತ್ರದೇ ಆಗಿರೋದು. ಸೊ ಹಿಂದೂ ದೇವ್ರದ್ದು ಬರುತ್ತಲ್ಲ, ವೇದಿಕ್ ಮಂತ್ರನೇ ಆಗಿರುತ್ತೆ. ಸೊ ಯಾವುದು ಅಂದರೆ ಮೇಘದೂತಮ್ ಅಂತ ಆಯಿತಾ, ಮೇಘದೂತಮ್. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಫಸ್ಟ್ ಬರೆಯೋಕ್ಕೆ ಮುಂಚೆ ಒಂದು ಇಂಟೆನ್ಷನ್ನ ಹಾಕೋಬೇಕು. ಸೊ ನೀವು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಮದು ಕಮ್ಯುನಿಕೇಷನ್ ಬ್ರೇಕ್ ಆಗಿರುತ್ತಲ್ವಾ, ಸೊ ಮಾತಾಡ್ತಾ ಇರಲ್ಲ, ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡಿಟ್ಟಿರ್ತಾರೆ, ಬಟ್ ನಿಮಗೆ ಮಾತಾಡೋಕ್ಕೆ ಇಷ್ಟ ಇರುತ್ತೆ. ಸೊ ಅದನ್ನು ಹೇಗೆ ಅನ್ಬ್ಲಾಕ್ ಹೇಗೆ ಮಾಡೋದು ರಿಲೇಷನ್ಶಿಪ್ದು ಅಂತ ನಾನು ಹೇಳ್ತಾ ಇರೋದು ಆಯಿತಾ. ಸೊ ನೀವೇನು ಮಾಡಬೇಕು ಅಂದರೆ ಅವ್ರದ್ದು ಹೆಸ್ರನ್ನ ಹೇಳ್ಕೊಂಡು ನಮಗೆ ಮಾತಾಡಿಸ್ತಾ ಇದ್ದಾರೆ ಅಂತ ಪ್ರೆಸೆಂಟ್ ಟೆನ್ಸಲ್ಲೇ ಯಾವಾಗಲೂ ಹೇಳೋಕ್ಕೆ ನಾನು ಇದು ರೆಫರ್ ಮಾಡ್ತೀನಿ. ಯಾಕೆಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದಾಗ ಬೇಗ ಅದು ಕ್ಲಿಕ್ ಆಗುತ್ತೆ. ಸ್ವಿಚ್ ವರ್ಡ್ ವಿಷಯದಲ್ಲಿ ನಾನು ಹೇಳ್ತಾ ಇರೋದು. ಸೊ ನೀವೇನು ಮಾಡಬೇಕು ಅಂದರೆ ನನಗೆ ಅವ್ರು ಮಾತಾಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರದ್ದು ಹೆಲ್ಪ್ ತೊಗೋಬೇಕು. ಯಾರ್ದು? ದೇವ್ರದ್ದು. ಮೇಘದೂತಮ್ ಅಂತ ಆಯಿತಾ. ಮೇಘದೂತಮ್ ಅಂದರೆ ಗೊತ್ತಲ್ಲ ನಿಮಗೆ, ಸಂದೇಶನ ರವಾನೆ ಮಾಡೋದು. ಸೊ ಅದಕ್ಕೋಸ್ಕರ ಅವ್ರದ್ದು ಪರ್ಟಿಕ್ಯುಲರ್ ಆಗಿ ಇದು ರಿಲೇಷನ್ಶಿಪ್ ಬ್ರೇಕ್ ಆಗಿರೋದನ್ನು ಮತ್ತೆ ಅದನ್ನು ಪುನಃ ಅದು ಜೋಡ್ಸೋಕ್ಕೋಸ್ಕರ ಇರುವಂತಹ ಒಂದು ಇದಾಗಿರುತ್ತೆ. ಈವನ್ ಕೋರ್ಟ್ ಕೇಸಲ್ಲೂ ಇದು ಯೂಸ್ ಮಾಡ್ಬೋದು ನೀವು ಆಯಿತಾ. ಕೋರ್ಟ್ ಕೇಸ್ ಏನಾರ ನಡೀತಾ ಇದ್ದರೆ
ಸೊ ಪ್ರಾಬ್ಲಮ್ ಏನಾರು ಕ್ರಿಯೇಟ್ ಆಗಿದ್ರೆ ನೀವು ಮೇಘದೂತಂ 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 ಅಂತ ಹೇಳಿ ಅಂದರೆ ಸಂದೇಶನ ರವಾನೆ ಮಾಡೋದು ಇದು, ಆಯಿತಾ. ಸೊ ಅದನ್ನು ಮಾಡಿಕೊಂಡಾಗ 108 ಸಲ ಮಾಡಬೇಕಾಗುತ್ತೆ. ಡೈಲಿ ಒಂದು ಪೇಪರಲ್ಲಿ 108 ಸಲ ಬರಿಬೋದು, ಇಲ್ಲಾಂದರೆ ಜಸ್ಟ್ ಅದನ್ನು ಚಾಂಟ್ ಕೂಡ ಮಾಡ್ಬೋದು. ಮೇಘದೂತಂ 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 ಆ ಥರ, ಆಯಿತಾ. ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಬನ್ನಿ. ಸೊ ಇನ್ನೊಂದು ಮನಿ ಅಬಂಡೆನ್ಸು ತುಂಬ ಚೆನ್ನಾಗಿ ನಿಮಗೆ ಮನೆಯಲ್ಲಿ ಲಕ್ಷ್ಮೀ ದೇವ್ರದ್ದು ಕೃಪೆ ಒಲಿಬೇಕು ಅಂದರೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೀವು ಏನಾರ ಒಂದು ನೋಡ್ಕೊಂಡ್ ಬಂದಿರ್ತೀರಾ, ಅದು ನಿಮಗೆ ಸಿಗಬೇಕು ಅಂತ ಆಸೆ ಇದ್ದರೆ, ಫಾರ್ ಎಕ್ಸಾಂಪಲ್ ಒಂದು ಕಾರ್ ನೋಡಿರ್ತೀರಾ, ಮನೆ ತೊಗೋಬೇಕು ಅಂತಿರ್ತೀರಾ, ಸೈಟ್ ಮಾಡಬೇಕು ಅಂತಿರ್ತೀರಾ, ಎನಿ ಇದು ವಿಷಯಸ್, ಆಯಿತಾ. ಈವನ್ ಜ್ಯುವೆಲ್ರಿ ತೊಗೋಬೇಕು ಅಂತ ಆಸೆ ಇರುತ್ತೆ ಕೆಲವ್ರಿಗೆ. ಇವಾಗಿನ ಎಕ್ಸ್ಪೆನ್ಸಿವ್ ಇದರಲ್ಲಿ ಜ್ಯುವೆಲ್ರಿದು ತೊಗೊಳಕ್ಕೆ ಆಸೆ ಇರುತ್ತೆ, ಬಟ್ ಅಮೌಂಟ್ ಅಡ್ಜಸ್ಟ್ ಆಗ್ತಾ ಇರಲ್ಲ. ಸೊ ಅದನ್ನು ಹೇಗೆ ಚೆನ್ನಾಗಿ ದುಡ್ಡು ಕಾಸು ಬರೋದಕ್ಕೆ ಹೆಲ್ಪ್ ಆಗುವಂತಹ ಒಂದು ಸ್ವಿಚ್ ವರ್ಡ್ ಯಾವುದು ಅಂದರೆ ಅತಿಲಕ್ಷ್ಮಿ ಅಂತ, ಆಯಿತಾ. ಸೊ ಅತಿಲಕ್ಷ್ಮಿ 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 ಅಗೇನ್ ಹೇಳ್ತೀನಿ, ಅದು ಮಾಡೋಕ್ಕೂ ಮುಂಚೆ ನಿಮ್ಮ ಡಿವೈನ್ ಎನರ್ಜಿನ ಮಾಡ್ಕೋಬೇಕಂದ್ರೆ ಜಸ್ಟ್ ಒಂದು ರಿಕ್ವೆಸ್ಟ್ ಮಾಡಬೇಕು, ಪ್ರೇ ಮಾಡಿಕೊಂಡು ನನಗಿದು ಕ್ಲಿಕ್ ಆಗಂಗೆ ಮಾಡಿ, ನನಗೆ ಹೆಲ್ಪ್ ಮಾಡಿ ಅಂತ, ಆಯಿತಾ. ಸೊ ನಿಮ್ಗೆ ಇಷ್ಟವಾದ ದೇವರು, ಇಷ್ಟ ದೇವರು ಅಂತಾರಲ್ಲ ಆ ಥರ. ಸೊ ಅವ್ರದ್ದೊಂದು ಎನರ್ಜಿನ ಅಲ್ಲಿ ತಗೊಂಡು ಆಮೇಲೆ ಇದನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಿಮ್ದು ಇಂಟೆನ್ಷನ್ನ ಹೇಳ್ಕೋಬೇಕು. ಯಾವುದೇ ಒಂದು ಮಾಡ್ಬೇಕಾದ್ರೂ ಅಷ್ಟೇ ಹೇಳ್ಕೊಳ್ದೇ ಇದ್ರೂ ಆಗತ್ತೆ. ಬಿಕಾಸ್ ನಿಮ್ಮದು ರಾಯರ್ದು ನೀವು ನೋಡಿರ್ತೀರ ಮಂತ್ರಾಲಯದಲ್ಲಿ, ನಿಮ್ಮದು ಪ್ರಾಬ್ಲಮ್ನ ಹೇಳಬೇಡಿ, ನಿಮ್ಮ ಪ್ರಾಬ್ಲಮ್ ದೇವರೇ ತಗೊಳ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಸರ್ವವ್ಯಾಪಿ ದೇವರು ಅಲ್ವಾ. ಸೊ ನಮ್ಮದು ಏನು ಆಸೆ ಇರುತ್ತೆ, ಏನು ಇಚ್ಛೆ ಇರುತ್ತೆ ಎಲ್ಲ ಗೊತ್ತಿರುತ್ತೆ. ಸೊ ಆದ್ರೂ ನಮ್ಮ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ನಂಬಬೇಕಲ್ವಾ. ಸೊ ಅದಕ್ಕೋಸ್ಕರ ಏನಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂದ್ಬಿಟ್ಟು ಅತಿಲಕ್ಷ್ಮಿ 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 ಅಂತ 108 ಸಲ ಮಾಡಿ 21 ಟೈಮ್ಸ್ ಮಾಡಿದಾಗ ಏನು ಅಂದರೆ ನಮ್ಮ ಸಬ್ ಮೈಂಡು ಕ್ಯಾಚ್ ಮಾಡುತ್ತೆ. ಅದಕ್ಕೆ ಪ್ರತಿಯೊಂದು ಯಾವುದೇ ಒಂದು ನೀವು ಮಂತ್ರ ಚಾಂಟ್ ಮಾಡಬೇಕಾದ್ರೂ ಮತ್ತು ಸ್ವಿಚ್ ವರ್ಡ್ಸ್ ಮಾಡಬೇಕಾದ್ರೂ ಮಿನಿಮಮ್ ನೀವು 21 ಟೈಮ್ಸ್ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಅದು ನಮ್ಮ ಸಬ್ ಮೈಂಡ್ ಕ್ಯಾಚ್ ಮಾಡುತ್ತೆ, ಆಯಿತಾ. ಆವಾಗ ಪರ್ಟಿಕ್ಯುಲರ್ ಆಗಿ ಆ ಒಂದು ಇದನ್ನು ತಗೊಳುತ್ತೆ. ಈವನ್ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂದ್ರೂ ನಮ್ಮ ವೈಬ್ರೇಷನಿಂದನೇ ಯೂನಿವರ್ಸು ಕ್ಯಾಚ್ ಮಾಡೋದು. ನಮ್ಮ ವೈಬ್ರೇಷನ್ ಹೇಗಿದೆ ಅಂತ ಅದಕ್ಕೆ ನಾನು ಹೇಳಿದ್ದು ನನ್ನ ಬ್ಲಾಗ್ಸಲ್ಲಿ ನೋಡಿಬೇಕಾದ್ರೆ ಎನರ್ಜಿ ನಮ್ಮದು ಹೈ ಲೆವೆಲಲ್ಲಿ ಇರಬೇಕು ಫ್ರೆಂಡ್ಸ್. ಎನರ್ಜಿ ಯಾವಾಗ ಹೈ ಲೆವೆಲಲ್ಲಿ ಇರುತ್ತೋ ಆವಾಗ ಈಸಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಯಾವುದೇ ಒಂದು ವಿಷಯದಲ್ಲೂ ಆದ್ರೂ ಕೂಡ, ಆಯಿತಾ. ಸೊ ಎನರ್ಜಿ ನಿಮ್ಮದು ಲೋ ಇದ್ದಾಗ ಅದು ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ, ಅಲೈನ್ಮೆಂಟ್ ಆಗೋದೇ ಇಲ್ಲ, ಅದು 100% ಆಗಲ್ಲ. ಅದಕ್ಕೆ ನೋಡಿ ಕೆಲವ್ರದ್ದೆಲ್ಲ ಈಗ ರಿಲೇಷನ್ಶಿಪ್ದು ನಾನು ಎಷ್ಟೊಂದು ಹೇಳಿರ್ತೀನಲ್ವ, ಟಿಪ್ಸ್ ಎಲ್ಲ ಹೇಳಿದ್ದೀನಿ. ಸೊ ಆದ್ರೂ ಯಾಕೋ ಮಾಡ್ತಿಲ್ಲ ಅಂದರೆ ಅವ್ರ ಮನಸ್ಸೊಳಗೆ ಡೌಟ್ ಫಿಯರ್ ಇಟ್ಕೊಂಡು ಅವ್ರು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಅವರೇ ಫುಲ್ ಲೋ ಆಗಿದ್ಬಿಟ್ಟು ಹೈ ಲೆವೆಲ್ ಎನರ್ಜಿನೇ ಇಲ್ಲ ಅಂದರೆ ಹೇಗೆ ಕನೆಕ್ಟ್ ಆಗ್ತಾರೆ ಯೂನಿವರ್ಸ್ಗೆ. ಸೊ ಅದು ಪಾಯಿಂಟ್ ಟು ಬಿ ನೋಟೆಡ್ ಅಲ್ವಾ, ಅಂದರೆ ಅದು ಪಾಯಿಂಟ್ ಇದೆ ಅದರಲ್ಲಿ. ಸೊ ಫಸ್ಟ್ ನಮ್ಮದು ಎನರ್ಜಿನ ಹೈ ಇಟ್ಕೊಂಡಾಗ ಮಾತ್ರ ಯೂನಿವರ್ಸು ನಮ್ಮ ವೈಬ್ರೇಷನ್ನ ಕ್ಯಾಚ್ ಮಾಡ್ಕೊಳ್ಳೋದು. ಸೊ ಅವಾಗ ಅದಕ್ಕೆ ನಮ್ಗೆ ಈ ಥರ ಬೇಕು ಅಂದಾಗ ಅದು ತಗೊಳುತ್ತೆ ಅದನ್ನು. ಸೊ ಅದಕ್ಕೋಸ್ಕರ ನಾವು ಪ್ರಿಪೇರ್ ಆಗಿರ್ಬೇಕಲ್ವಾ. ಸೊ ನಾವು ಪ್ರಿಪೇರ್ ಆಗಿರಬೇಕು ಅಂದರೆ ನಮ್ಮದು ಅವರನ್ನ ನಾವು ನೀಟಾಗಿ ಇಟ್ಕೊಂಡಿರ್ಬೇಕು. ಅವರನ್ನ ನೀಟಾಗಿ ಇಟ್ಕೊಂಡಿರ್ಬೇಕು ಅಂದರೆ ನಾವು ಯಾವಾಗಲೂ ಅಷ್ಟೇ ಪಾಸಿಟಿವ್ ಅಫರ್ಮೇಷನ್ಸ್ನೇ ಕೊಡ್ತಾ ಹೋಗಬೇಕು. ಯಾವತ್ತೂ ನೆಗೆಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ, ಆಯಿತಾ. ಸೊ ಅತಿ ಅಂದ್ರೇನು, ಅತಿ ಅಂದರೆ ಹೆಚ್ಚು ಅಂತ, ಮೋರ್ ಅಲ್ವಾ. ಸೊ ಅತಿಲಕ್ಷ್ಮಿ, ಲಕ್ಷ್ಮಿ ಅಂದ್ರೇ ದುಡ್ಡು ಕಾಸು, ಆಯಿತಾ. ಅತಿಲಕ್ಷ್ಮಿ 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 ಅಂತ ಯಾವಾಗ ಹೇಳ್ಕೊಂಬರ್ತೀರೋ ಸೊ ಅವಾಗ ನಿಮಗೆ ಮನಿದು ಅಟ್ರಾಕ್ಷನು, ಮನಿದು ಅಭಿವೃದ್ಧಿ ಆಗಿರ್ಬೋದು ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಯಾರ ಹುಡುಗಿರ ಹೆಸರು ಲಕ್ಷ್ಮಿ ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ಅಂಥವ್ರ ಮನೆಯಲ್ಲಿ ಅವ್ರನ್ನ ಬೈಯಕ್ಕೆ ಹೋಗಬೇಡಿ, ಆಯಿತಾ. ಅವ್ರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಹೇಳೋದಾದರೆ ಅದು ಮನಿ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಫ್ರೆಂಡು, ನನ್ನ ಯೂಟ್ಯೂಬಲ್ಲೇ ಲಕ್ಷ್ಮಿ ಅಂತಲೂ ಇದ್ದಾರಲ್ವ. ಸೊ ಲಕ್ಷ್ಮಿ ನನಗೆ ಅಕ್ಕ ಅಂತಿರ್ತೀರ ನೀವು. ಸೊ ನಾನು ಹೇಳಿದ್ದಷ್ಟೇ, ಯಾಕೆ ಕೆಲವ್ರ ಮನೆಯಲ್ಲಿ ಇದು ಅಂದರೆ ಕೆಲವರು ಬೈಕೊಂಡಂಗೆ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಹೆಸ್ರನ್ನ ಹೇಳ್ಬೇಕಾದ್ರೂ ರೆಸ್ಪೆಕ್ಟ್ಫುಲ್ಲಿಂದನೇ ಹೇಳಬೇಕಾಗತ್ತೆ. ಸೊ ಲಕ್ಷ್ಮಿ ಅಂತ ಪರ್ಟಿಕ್ಯುಲರಾಗಿ ಹೆಸರು ಇಟ್ಕೊಂಡಿರೋರ್ದು ನಾನು ಹೇಳ್ತಾ ಇರೋದು. ಸೊ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ. ಸೊ ಯಾರ ಫ್ಯಾಕ್ಟ್ರಿ ಇಟ್ಕೊಂಡಿರ್ತೀರಾ, ಏನಾರ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಯಾವ್ದಾರ ಒಂದು ಶಾಪ್ಸ್ ಇಟ್ಕೊಂಡಿರ್ತೀರಾ, ಎನಿ ಬಿಸ್ನೆಸ್, ಆಯಿತಾ. ಈವನ್ ನೀವು ಹೊರಗಡೆ ಏನಾರ ಸ್ವಂತ ದುಡಿಮೆ ಮಾಡ್ತಾ ಇರ್ತೀರಾ ನೋಡ್ಕೊಳ್ಳಿ. ಸೊ ಅಂಥವ್ರಿಗೂ ಹೇಳ್ತಾ ಇರೋದು, ನಿಮ್ಮದು ಓನ್ ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಂದರೆ ಯಾವ ಒಂದು ಸ್ವಿಚ್ ವರ್ಡ್ನ, ವೇದಿಕ್ ಸ್ವಿಚ್ ವರ್ಡೇ ಇವತ್ತು ಹೇಳ್ತಾ ಇರೋದು ನಾನು.
ಸೊ 2 ಇದೆ. ವೇದಿಕ್ ಸ್ವಿಚ್ ವರ್ಡ್ ಯಾವುದು ಕೊಡ್ತಾ ಇದ್ದೀನಿ ಅಂದರೆ ಸಮ್ಯಕ್ ಅಂತ. ಸಮ್ಯಕ್ 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 ಅಂತ ಅದನ್ನ ನೀವು ಪ್ರೊನೌನ್ಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು ಪೇಪರಲ್ಲಿ ಬರುತ್ತೆ ತೋರಿಸ್ತೀನಿ. ಬೇಕು ಅಂದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ್ದ್ರದ್ದು ಕೇಳಬೇಕು ಅಂತಿದ್ದೀರೋ ಅದು ಕೇಳಿದ್ರೆ ನಾನು ಅದು ಹೇಳ್ತೀನಿ ಯಾವುದು ಅಂತ, ಆಯ್ತಾ. ಸೊ ಸಮ್ಯಕ್ ಅಂತ ಯಾವುದು ಅಂದರೆ ಬಿಸ್ನೆಸ್ನ ಕ್ಲಿಕ್ ಮಾಡೋದಕ್ಕೆ ಇರುವಂತಹ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ, ಆಯಿತಾ. ಸೊ ನಿಮ್ಮದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಸೊ ಅದನ್ನು ನೀವು ಸಮ್ಯಕ್ 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 ಅಂತ ಏನು ಬರೆದಿರ್ತೀರೋ 108 ಸಲ ಬರೆದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಅದನ್ನು ಮಡಚ್ಬಿಟ್ಟು ಆ ಪೇಪರ್ನ ಅದನ್ನು ನಿಮ್ಮದು ಒಂದು ವ್ಯಾಲೆಟಲ್ಲಿ ಇಡ್ಬೋದು, ಪರ್ಸಲ್ಲಿ ಇಡ್ಬೋದು, ಇಲ್ಲಾಂದರೆ ನಿಮ್ಮದು ಮನಿ ಬಾಕ್ಸ್ ಇರುತ್ತಲ್ಲ, ಸೊ ಏನು ನೀವು ಬಿಸ್ನೆಸ್ ಮಾಡ್ತಿರ್ತೀರಲ್ಲ ಜಾಗ, ಸೊ ಅಲ್ಲಿ ಇಟ್ಕೋಬೋದು ಸಮ್ಯಕ್ ಅಂತ. ಸೊ ಅದು ಮನಿನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ಆ ಥರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತೆ ಇನ್ನೊಂದು ಹೇಳ್ತೀನಿ, ಈಗ ಓದಕ್ಕೆ ಕೂತ್ಕೊಂಡಿರ್ತೀರ ಅನ್ಕೊಳ್ಳಿ, ಸ್ಟಡಿಗೆ ಕೂತಿದ್ದಾಗ ಅಂದರೆ ಎಜುಕೇಷನ್ದು ನಾನು ಹೇಳ್ತಾ ಇರೋದು. ಸೊ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲ್ಲ, ಆಯಿತಾ. ಸೊ ಏನಾರು ಓದ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಬಂದು ಏನಾರು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಅದು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ ನಿಮಗೆ. ಸೊ ಅದಕ್ಕೆ ಒಂದು ಇದಿದೆ. ಮತ್ತು ನಿಮಗೆ ಜಾಬ್ದು ಇಂಟರ್ವ್ಯೂಸ್ಗೆ ಹೋಗ್ಬೇಕಾದ್ರೂ ಇದು ವರ್ಕ್ ಆಗುತ್ತೆ, ಜಾಬ್ ಇಂಟರ್ವ್ಯೂಸ್ಗೆ, ಆಯಿತಾ. ಸೊ ಅದಕ್ಕೂ ನೀವು ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ಮತ್ತೆ ಸ್ಟಡಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಇರೋದು. ಸೊ ಮಕ್ಳಿಗೆಲ್ಲಾನು ಇದನ್ನ ಹೇಳ್ಕೊಡಿ. ಒಂದು 108 ಸಲ ಹೇಳ್ಕೊಬೋದು, ಇಲ್ಲಾಂದ್ರೆ ಅವರು ಅಷ್ಟೊಂದು ಲೆಂತಿಯಾಗಿ ಮಾಡೋದು ಅವ್ರ ಕಷ್ಟ ಅಲ್ಲ. ಸೊ 21 ಟೈಮ್ಸ್ ಬೆಟರ್ ಅಂತೀನಿ. ಸೊ ಮಕ್ಳಿಗೆ ಅಂದರೆ, ದೊಡ್ಡವರು ಅಂದರೆ 108 ಸಲ ಮಾಡ್ಕೊಳ್ಳಿ. ಸೊ ಯಾವುದು ಅಂದರೆ ಬಕೋಧ್ಯಾನಂ ಅಂತ, ಆಯಿತಾ. ಬಕೋಧ್ಯಾನಂ ಅಂತ. ಸೊ ಬಕೋಧ್ಯಾನಂ 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 ಅಂತ ಆ ಥರ ಒಂದು 21 ಸಲ ಚಾಂಟ್ ಮಾಡ್ಬೋದು. ಅಥವಾ ಒಂದು ಪೇಪರಲ್ಲಿ ಬರೆದು ಒಂದು 21 ಟೈಮ್ಸು ಬರೆದು ಅದು ನಿಮ್ಮದು ನೀವೇನಾರ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲ್ ಬ್ಯಾಗಲ್ಲಿ ಇಟ್ಕೋಬೋದು ಬಕೋಧ್ಯಾನಂ ಅಂತ. ಇಲ್ಲ ಅಂದರೆ ನೀವು ನಿಮ್ಮ ಬಾಡಿ ಪಾರ್ಟ್ ಬಲಗಡೆ ಕೈಯಲ್ಲಿ ಈ ಥರ ನಾನೇನು ಬರ್ಕೊಂಡಿದ್ದೀನಲ್ಲ, ಇಲ್ಲಾರ ಬರಿಬೋದು, ಇಲ್ಲ ಇಲ್ಲಿ ಬರಿಬೋದು, ಕೈದು ಈ ಭಾಗದಲ್ಲಿ ಬರಿಬೋದು, ಇಲ್ಲಾಂದರೆ ಇಲ್ಲಿ, ಆಯಿತಾ. ಸೊ ಇಲ್ಲಿ ಅಂದರೆ ಅವ್ರದ್ದು ಆಲ್ಮೋಸ್ಟ್ ಹುಡುಗರಾದ್ರೂ ಶರ್ಟ್ ಹಾಕಿರ್ತಾರೆ, ಒಳಗಡೆ ಕವರ್ ಆಗೋಗಿರುತ್ತೆ. ಹುಡುಗಿರೂ ಅಷ್ಟೇ. ಸೊ ಇಲ್ಲಿವರೆಗೂ ಹಾಕಿರೋದ್ರಿಂದ ಅವ್ರದ್ದು ಕವರ್ ಆಗಿರುತ್ತೆ. ಸೊ ಬಕೋಧ್ಯಾನಂ ಅಂತ ಬರೀರಿ, ಆಯಿತಾ. ಸೊ ಬಕೋಧ್ಯಾನಂ ಅಂತ ಬರ್ಕೋಬೇಕಾಗುತ್ತೆ. ಹುಡುಗರಾದರೆ ನೀವೇನು ಗೊತ್ತಾ, ಈ ಥರ ನಾನು ವೇದಿಕ್ ಸ್ವಿಚ್ ವರ್ಡ್ ಏನು ಕೊಡ್ತಾ ಇದ್ದೀನಿ ಅದನ್ನು ಲೆಫ್ಟ್ ಸೈಡೇ ಬರೀಬೇಕು. ಹುಡುಗರಾಗಲಿ ಹುಡುಗಿರಾಗಲಿ ಲೆಫ್ಟ್ ಸೈಡೇ ಬರೀಬೇಕು. ಕೆಲವೊಂದು ಮಾತ್ರ ಹುಡುಗರಿಗೆ ಬಲಗಡೆ ಇದೆ, ಕೆಲವೊಂದು ಎಡಗಡೆನೇ ಬರೀಬೇಕು. ಸೊ ಇದು ಬಕೋಧ್ಯಾನಂ ಅನ್ನೋದು ಎಡಗಡೆನೇ ಬರೀಬೇಕು, ಆಯಿತಾ. ಸೊ ಬನ್ನಿ. ಸೊ ಇವಾಗ ಬನ್ನಿ ನೆಗೆಟಿವ್ ಪೀಪಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ಸೊ ಏನೇ ಒಂದು ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ಸುಮ್ಮನೆ ನಿಮಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲ್ಲ, ಸುಮ್ಮನೆ ಗಾಸಿಪ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಮತ್ತೆ ಕಾಲು ಎಳಿತಾ ಇರ್ತಾರೆ, ನಿಮ್ಮ ಕೆಲಸ ಆಗದೆ ಇರಂಗೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಂದ ಬಚಾವಾಗೋದಕ್ಕೆ ನೀವೇನು ಮಾಡಬೇಕು ಅಂದರೆ 01 ಅಂತ ನಂಬರ್ ಇದೆ, ಆಯಿತಾ. ನೆಗೆಟಿವ್ ಪೀಪಲ್ನ ಅವಾಯ್ಡ್ ಮಾಡೋದಕ್ಕೆ ಇರುವಂತಹ ನಂಬರ್ ಅದು 01 ಅಂತ. ಸೊ 01 ಅನ್ನೋದನ್ನ ನೀವು ಇಲ್ಲಿ ಬರ್ಕೋಬೋದು, ರಿಸ್ಟ್ ಮೇಲೆ ಬರ್ಕೋಬೋದು. ಇಲ್ಲ ಎಲ್ಲರಿಗೂ ಕಾಣಿಸುತ್ತೆ ಅಂತ ಏನಾರ ಇದ್ರೆ ಜಸ್ಟ್ ನಿಮ್ದು ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರೀರಿ. ಹುಡುಗರಾದರೆ ರೈಟ್ ಸೈಡ್ ಬಾಡಿ ಪಾರ್ಟಲ್ಲಿ ಬರೀರಿ ಹುಡುಗರು, ಹುಡುಗಿರಾದರೆ ಲೆಫ್ಟ್ ಸೈಡು 01 ಅಂತ. ಇವನ್ ನೀವು ಕಾಲ ಹತ್ರನೂ ಬರಿಬೋದು, ಆಯಿತಾ. ಸೊ ಕಾಲ ಹತ್ರ ಬರೀರಿ, ಇಲ್ಲಿ ಕೈ ಹತ್ರ. ಸೊ ಎರಡೇ ಚಾನ್ಸ್ ಇರೋದು, ಕಾಲು ಇಲ್ಲ ಕೈಯಲ್ಲಿ ಬರಿಬೋದು ಅಷ್ಟೇ. ಸೊ 01 ಅಂತ. ಮತ್ತು ಇನ್ನೊಂದಿದೆ ಉಚ್ಚಾಟನ್ ಅಂತ, ಆಯಿತಾ. ಇವಾಗ ನೀವು ಕೇಳಿದಿರಲ್ಲ ವಶೀಕರಣ, ಯಾವುದ್ಯಾವುದೋ ಇದೆಯಲ್ಲ, ವಿದ್ವೇಗನ, ಮಾರಣ, ಅದು ಇದು, ಸೊ ಷಟ್ಕರ್ಮ ಅಂತಾರಲ್ಲ. ಸೊ ಅದರಲ್ಲಿ ಉಚ್ಚಾಟನ್ ಕ್ರಿಯೆ ಅಂತ ಬರುತ್ತೆ ನೋಡಿ. ಉಚ್ಚಾಟ ಅಂದರೆ ಓಡಿಸ್ಬಿಡೋದು. ಸೊ ಈ ಒಂದು ಸ್ವಿಚ್ ವರ್ಡಲ್ಲಿ ಏನೋ ಉಚ್ಚಾಟನ್ ಅಂತ ಇದೆ ಅಂದರೆ ಸೊ ಆ ಎನಿಮೀಸಿಂದ ನಿಮ್ಮನ್ನ ದೂರ ಮಾಡುತ್ತೆ. ಸೊ ನಿಮ್ದು ಆಫೀಸಲ್ಲಿ ಏನಾರು ಕಿರಿಕಿರಿ ಥರ ಆದರೆ ಜಸ್ಟ್ 01 ಅಂತ ಬರೆದ್ಬಿಟ್ಟು ಒಂದು ಇಂಟೆನ್ಷನ್ನ ಹೇಳ್ಕೊಡಿ. ಅವ್ರು ನನಗೆ ತೊಂದರೆ ಕೊಡಬಾರ್ದು ಅಂತ ಅವ್ರ ಹೆಸರನ್ನ ಹೇಳ್ಕೊಂಡು ಉಚ್ಚಾಟನ್ 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 ಅಂತ 3 ಸಲ ಹೇಳ್ಕೊಬೇಕಾಗತ್ತೆ ಅಷ್ಟೇ. 3 ಸಲ ಬರೀವಾಗ ಉಚ್ಚಾಟನ್ ಅವ್ರ ನೇಮ್ ಹೇಳ್ಕೊಂಡು 3 ಸಲ ಉಚ್ಚಾಟನ್ 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 ಅಂತ, ಆಯಿತಾ. ಸೊ ಆ ಥರ ಅದನ್ನೇನು ಬರೆಯೋಕ್ಕೇನು ಹೋಗ್ಬೇಡಿ, ಜಸ್ಟ್ ಬಾಯಲ್ಲಿ ಹೇಳ್ಬಿಡಿ ಅಷ್ಟೇ. ನಾನು ಹೇಳಿದ್ನಲ್ಲ, ನಾವು ಮಾತಾಡಿದಾಗ ನಮ್ಮ ಒಂದು ಎನರ್ಜಿ ಪಾಸ್ ಆಗುತ್ತೆ, ಸೊ ಅದು ಕ್ಯಾಚ್ ಆಗುತ್ತೆ ಯೂನಿವರ್ಸ್ಗೆ, ಆ ಒಂದು ವೈಬ್ರೇಷನ್ನ ಎಳ್ಕೊಳ್ಳುತ್ತದು. ಸೊ ಅದಕ್ಕೆ ಮಾತಾಡುವಾಗ ಯಾವಾಗಲೂ ಯೋಚನೆ ಮಾಡಿ ಮಾತಾಡಿ ಅನ್ನೋದು, ಆಯಿತಾ. ಮತ್ತು ಇದು ರಾಹುದು ಪ್ರಭಾವ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಿರಲ್ಲ. ಸೊ ರಾಹುದೇ ಮನಿ ಮ್ಯಾಟರಲ್ಲಿ ಯಾಕೆ ತಗೋತಾ ಇದ್ದೀನಿ ಅಂದರೆ ಮೇನ್ ನಿಮ್ಮದು ದುಡ್ಡು ಕಾಸು ಕಡಿಮೆ ಆಗೋದಕ್ಕೆ ರಾಹುದು ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ರಾಹುದು ಮತ್ತು ಶನಿದು ಕೇತು, ಆಯಿತಾ.
ಮೂರೂ ಪವರ್ಫುಲ್ ಇದಾಗಿರೋದ್ರಿಂದ, ಅಂದರೆ ಅದು ಮನಿನ ಶಾರ್ಟೇಜ್ ಆಗಂಗೆ ಮಾಡೋದೇ ಮೂರು ಗ್ರಹಗಳು. ಸೊ ರಾಹುದು ಸರಿಯೋಗಕ್ಕೆ ಏನು ಮಾಡಬೇಕು ಅಂದರೆ ರಾಹು ಮಂತ್ರ ಅದು ಬರುತ್ತೆ. ಸೊ ರಾಹು ಮಂತ್ರನ ಚಾಂಟ್ ಮಾಡ್ಬೋದು. ಬೆಸ್ಟ್ ಹೇಳ, ನೀವು ಹನುಮಾನ್ ಚಾಲೀಸಾದ್ ಮಾಡಿದ್ರೆ ಈ ಕಡೆ ರಾಹುನು ಶಾಂತಿ ಆಗುತ್ತೆ, ಈ ಕಡೆ ಶನಿನೂ ಶಾಂತಿ ಆಗುತ್ತೆ. ಸೊ 2 ಬೆನಿಫಿಟ್ಸ್ ಇದೆ ನಿಮಗೆ. ಸೊ ರಾಹುದ್ ಮಾಡಿದ್ರೆ ಬರೀ ರಾಹುದಾಗುತ್ತಲ್ವಾ. ಸೊ ಹನುಮಾನ್ ಚಾಲೀಸಾನಲ್ಲಿ ಏನು ಅಂದರೆ ಈ ಕಡೆ ರಾಹುನು ಶಾಂತಿ ಮಾಡುತ್ತೆ, ಈ ಕಡೆ ಶನಿನೂ ಶಾಂತಿ ಮಾಡೋದ್ರಿಂದ ನಿಮ್ಮದು ಈಕ್ವಲ್ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮದು. ಸೊ ಆವಾಗ ನಿಮ್ಮದು ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಈವನ್ ಮನೆಯಲ್ಲಿ ಗಲಾಟೆ ಆಗೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಜಗಳ ಆಗ್ತಾ ಇರೋದು, ಮತ್ತು ಸುಮ್ಮನೆ ಏನಾರು ಕಿರಿಕಿರಿ ಆಗ್ತಾ ಇರೋದು, ಏನೋ ಒಂಥರ ಪೀಸ್ಫುಲ್ ಆಗೇ ಇರಲ್ಲ ಮನೆಯಲ್ಲಿ. ಯಾವಾಗಲೂ ಗಲಾಟೆ ಆಗ್ತಾ ಇರೋದು, ಏನೋ ಒಂಥರ ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇರಲ್ಲ, ಓದ್ತಾ ಇರಲ್ಲ ಸರಿಯಾಗಿ, ಎಜುಕೇಷನ್ ಅವಾಗವಾಗ ಬ್ರೇಕ್ ಆಗ್ತಾ ಇರುತ್ತೆ, ಏನೇ ಒಂದು ಕೆಲಸನೂ ಕ್ಲಿಕ್ ಆಗ್ತಾ ಇರಲ್ಲ, ಅದೆಲ್ಲ ಇದ್ರದ್ದು ಕಾರಣ ಆಗುತ್ತೆ. ಸೊ ಜಸ್ಟ್ ಹನುಮಾನ್ ಚಾಲೀಸ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸನ ನೀವು ಜಸ್ಟ್ ಒಂದು ಪ್ಲೇ ಮಾಡು ಬಿಟ್ಬಿಡ್ಬೋದು ಫೋನಲ್ಲಿ. ಎಲ್ಲರ ಹತ್ರ ಇವಾಗ ಯೂಟ್ಯೂಬಲ್ಲಿ ನೀವು ಹನುಮಾನ್ ಚಾಲೀಸ ಅಂದರೆ ಫಾಸ್ಟಾಗಿ 7 ಟೈಮ್ಸ್ ಬರೋದು ಹನುಮಾನ್ ಚಾಲೀಸದ್ ಬರುತ್ತೆ ಫ್ರೆಂಡ್ಸ್. 7 ಸಲದ್ದು ನೀವು ಮಾಡಿದಾಗ ಮಂಗಳವಾರದ ದಿನ ಮಾಡಿ. ಮಂಗಳವಾರ 6:45 ಮೇಲ್ ಮಾಡಿ ನೀವು, ಸಾಯಂಕಾಲ ನಾನು ಹೇಳೋದು 6:45 ಆದಮೇಲೆ ನೀವು ಮಾಡಿದಾಗ ಏನು ಅಂದರೆ ತುಂಬ ಅದು ಮನೆದು ವೈಬ್ರೇಷನ್ ಚೆನ್ನಾಗಿ ಪಾಸಿಟಿವ್ ಆಗಿ ಮಾಡುತ್ತೆ. ಹನುಮಾನ್ ಚಾಲೀಸದು ಹಾಕಿ ಬಿಟ್ಬಿಡಿ ದೇವ್ರ ಮನೆಯಲ್ಲಿ, ಆಯಿತಾ. ಜೋರಾಗಿ ವಾಲ್ಯೂಮ್ ಕೊಟ್ಬಿಟ್ಟು ನಿಮ್ಗೆ ಕೇಳಿಸ್ತಾ ಇರಬೇಕು ಒಟ್ಟಿನಲ್ಲಿ. ಸೊ ದೇವ್ರ ಮನೇಲಿ ಕೂತ್ಕೊಂಡು ನೀವು ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಪ್ಲೇ ಮಾಡಿ ನೀವು ಜಸ್ಟ್ ಅದನ್ನು ಕೇಳ್ಕೊತಾ ಕೂರ್ಬೋದು. ಸೊ 2ರಲ್ಲಿ ಒಂದು ಆ ಥರ ಮಾಡ್ಕೊಳ್ಳಿ. ಅವಾಗ ರಾಹುದು ಶಾಂತಿ ಆಗುತ್ತೆ, ಪ್ಲಸ್ ನಿಮ್ಮದು ಶನಿದು ಶಾಂತಿ ಆಗುತ್ತೆ ಫ್ರೆಂಡ್ಸ್. ಆ ಥರ ಆಯಿತಾ. ಸೊ ಇವಾಗ ಬನ್ನಿ, ಮನಿದು ಒಂದು ಸ್ವಿಚ್ ವರ್ಡ್ ಇದೆ, ಅದು ಹೇಳ್ತಾ ಇದ್ದೀನಿ. ಮನಿ ಅಬಂಡೆನ್ಸು ಜಾಸ್ತಿ ಆಗಂಗೆ ತುಂಬ ಚೆನ್ನಾಗಿ ಇದು ಟೆಸ್ಟ್ ಆ್ಯಂಡ್ ಟ್ರೈಡ್, ಆಯಿತಾ. ಅಂದರೆ ತುಂಬ ಜನ ಇದನ್ನು ಪ್ರಯೋಜನ ಪಡ್ಕೊಂಡಿರೋದಕ್ಕೆ ಈ ಒಂದು ಡಿವೈನ್ ಎನರ್ಜಿ ಬೇಗ ಕನೆಕ್ಟ್ ಆಗುವಂತಹ ಒಂದು ಚೆನ್ನಾಗಿರುವ ಒಂದು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಆಯಿತಾ. ಬನ್ನಿ. ಸೊ ಹೇಳ ಫ್ರೆಂಡ್ಸ್, ಕೌಂಟ್ ನೌ, ಡಿವೈನ್ ನೌ ಸಮ್ ಹೌ ಅಂತ. ಕೌಂಟ್ ನೌ, ಡಿವೈನ್ ನೌ ಸಮ್ ಹೌ ಅಂತ, ಆಯಿತಾ. ಸೊ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ಬರೆದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಆಯಿತಾ. ಸೊ ಇದೇನು ಗೊತ್ತಾ, ಪವರ್ಫುಲ್ ರೆಮಿಡಿ, ಅಂದರೆ ಪವರ್ಫುಲ್ ಸ್ವಿಚ್ ವರ್ಡ್ ಆಗಿರುತ್ತೆ ಮನಿ ಅಬಂಡೆನ್ಸು ಜಾಸ್ತಿ ಮಾಡೋದಕ್ಕೆ. ಸೊ ನಾನು ಹೇಳಿದ್ನಲ್ಲ, ಇದನ್ನು ನೀವು ಒಂದು 21 ಟೈಮ್ಸು ನೀವು ಬರೀಬೋದು, ಇಲ್ಲ ಚಾಂಟ್ ಮಾಡ್ಕೋಬೋದು ಈ ಥರ, ಆಯಿತಾ. ಸೊ ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ನಿಮ್ಮದು ಡಿವೈನ್ ಎನರ್ಜಿನ ನೆನಪು ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಯಾಕೆಂದರೆ ಇದೆಲ್ಲ ಈ ಥರ ಸ್ವಿಚ್ ವರ್ಡ್ಸ್ ಎಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಡಿವೈನ್ ಎನರ್ಜಿನ ಫಸ್ಟ್ ನೆನಪು ಮಾಡಿಕೊಂಡು ಯಾಕೆ ನಿಮ್ಗೆ ಬೇಕು ಆ ಒಂದು ಇಂಟೆನ್ಷನ್ನ ಹೇಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ, ಆಯಿತಾ. ಸೊ ಆ ಥರ ಮಾಡೋದ್ರಿಂದ ಅದು ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಹೇಳ್ತಾ ಇದ್ದೀನಿ. ನೇಮ್ ಮತ್ತು ಫೇಮ್ ನಿಮಗೆ ಚೆನ್ನಾಗಿ ಸಿಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೇನಾರ ಜಾಬ್ ಮಾಡ್ತಾ ಇರ್ತೀರಾ, ನಿಮಗೆ ಪ್ರಮೋಷನ್ ಆಗಬೇಕು, ಆ ಥರ ಏನಾರ ಒಂದು ಆಸೆ ಇದ್ದರೆ, ಸೊ ಅದರದ್ದು ಒಂದು ನಂಬರ್ ಇದೆ ರಾಹುದು, ಆಯಿತಾ. 4 ನಂಬರ್ನ ನೀವು ಯಾವಾಗಲೂ ಇಲ್ಲಿ ಬರ್ಕೊಂಡಿರಿ ರಿಸ್ಟ್ ಮೇಲೆ, ಆಯಿತಾ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಚೆನ್ನಾಗಿ ನೀವು ಸಕ್ಸಸ್ ಕಾಣಬೇಕು ಅಂದರೆ ಯಾವಾಗಲೂ ಈ ಥರ 4 ಅಂತ ನಂಬರ್ನ ಹಾಕೊಳ್ಳಿ, ಆಯಿತಾ. ರಿಸ್ಟ್ ಮೇಲೆ ಹಾಕೋಬೇಕು. ಗ್ರೀನ್ ಕಲರ್ ಪೆನ್ನಲ್ಲೇ ಬರೀಬೇಕಾಗತ್ತೆ ನೀವು, ಸ್ಕೆಚ್ ಪೆನ್, ಆಯಿತಾ. ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲೇ ಆ ಥರ ಮಾಡ್ಕೊಳ್ಳಿ. ಸೊ ಏನಾರ ಇದ್ರ ಬಗ್ಗೆ ಡೌಟ್ ಏನಾರ ಇದ್ದರೆ ನಾನು ಇದ್ರದ್ದು ಹೇಳಿದ್ನಾ, ಒಂದು ನಿಮಿಷ ಇರಿ. ಓಕೆ, ನಾನು ಡ್ರಿಂಕ್ಸ್ ಬಿಡಿಸೋದಕ್ಕೆ ಅದ್ರದ್ದು ಹೇಳಿಲ್ಲ ಅಲ್ಲ, ಸೊ ಅದ್ರದ್ದು ಹೇಳ್ತೀನಿ. ತುಂಬ ಇವಾಗ ಕುಡಿತಾ ಇರ್ತಾರೆ ಅನ್ಕೊಡಿ. ಸೊ ಮನೆಯಲ್ಲಿ ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ ಆಗಿರುತ್ತೆ ಲೇಡೀಸ್ಗೆ. ನಾನು ಹೇಳ್ತಿರೋದು ಹುಡುಗರದ್ದು, ಆಯಿತಾ. ಇವಾಗೆಲ್ಲ ಹುಡುಗಿರು ಕುಡಿತಾರೆ ಬಿಡಿ, ಬಟ್ ಕುಡಿಯೋದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಸುಮ್ಮನೆ ಅದು ವೈಲೆನ್ಸ್ ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿ. ಸೊ ಆದಷ್ಟು ಕುಡಿಯೋದ್ರಿಂದ ಅವಾಯ್ಡ್ ಮಾಡಿ. ಸೊ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ಅವ್ರಿಗೆ ಹೋಗ್ಬಿಟ್ಟು ಮಂತ್ರ ಹೇಳಿದ್ರೆ ಯಾರು ಮಾಡ್ತಾರಾ? ನೋವೇ, ಯಾರು ಮಾಡಲ್ಲ ಅಲ್ವಾ. ಸೊ ಅದನ್ನು ಯಾರು ಮಾಡಬೇಕು ಅಂದರೆ ನೀವೇ ಲೇಡೀಸೇ ಮಾಡಬೇಕು. ಸೊ ನೀವೇನು ಮಾಡಬೇಕು ಅಂದರೆ ಕ್ಲೀಮ್ ಅಂತ ಮಂತ್ರನ ಚಾಂಟ್ ಮಾಡಬೇಕು. ಕ್ಲೀಮ್ ಅನ್ನೋ ಮಂತ್ರನ ಚಾಂಟ್ ಮಾಡಬೇಕು. ಕ್ಲೀಮ್ 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 ಅಂತ, ಆಯಿತಾ. ಸೊ ಇದು ಕಾಳಿ ದೇವ್ರದ್ದು ಮಂತ್ರ ಆಗಿರೋದ್ರಿಂದ, ಸೊ ನೀವು ಏನಾರ ಪರ್ಟಿಕ್ಯುಲರಾಗಿ ಅದನ್ನು ಬಿಡಿಸ್ಬೇಕು ಅಂತ ಏನಾರ ಇದ್ದರೆ ಅವ್ರ ನೇಮು, ನಿಮ್ಮ ಯಾರಿಗೆ ನೀವು ಬಿಡಿಸ್ಬೇಕು ಅಂತ ಇದ್ದೀರೋ, ಸೊ ಅವ್ರದ್ದು ಹೆಸರು ಹೇಳ್ಕೊಂಡು ಅವ್ರು ಅದನ್ನು ಬೇಗ ಬಿಟ್ಬಿಡ್ಲಿ ಅಂದ್ಬಿಟ್ಟು. ಸೊ ನೀವು ಇದು ಈಸಿ ತಾನೇ, ತುಂಬಾ ಈಸಿ, 108 ಸಲ ಆರಾಮಾಗಿ ಮಾಡ್ಬೋದು ನೀವು. ಕ್ಲೀಮ್ 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 ಅಂತ, ಆಯಿತಾ. ಸೊ ಅದೇನು ಅಂದರೆ ನೆಗೆಟಿವಿಟಿನ ಡಿಸ್ಟ್ರಾಯ್ ಮಾಡೋದಕ್ಕೆ ಅದಿರೋದು.
ಸೊ ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇನ್ನೊಂದು, ನಿಮಗೆ ಜಾಬ್ ಸಿಗಬೇಕು ಅಂದರೆ ಏನಾರ ಒಂದು ಡ್ರೀಮ್ ಜಾಬ್ ಅಂತ ಇರುತ್ತೆ ನೋಡಿ. ಏನೋ ಒಂದು ಆಸೆ ಇಟ್ಕೊಂಡಿರ್ತೀರ, ಇದೇ ಥರ ಜಾಬಲ್ಲಿ ಇರಬೇಕು ನಾನು, ಇದೇ ಥರ ಆಗಬೇಕು ನಾನು ಲೈಫಲ್ಲಿ ಅಂತ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಅದರದ್ದೊಂದು ಸ್ವಿಚ್ ವರ್ಡ್ ಇದೆ, ವೇದಿಕ್ ಸ್ವಿಚ್ ವರ್ಡ್ ಇದೆ ಆಯಿತಾ. ಸೊ ಅದು ಯಾವುದು ಅಂದರೆ ಕವಚ ಕುಂಡಲ ಅಂತ ಆಯಿತಾ. ಸೊ ಕವಚ ಕುಂಡಲ ಅದು ಸೂರ್ಯನಿಗೆ ರೆಪ್ರೆಸೆಂಟ್ ಮಾಡುತ್ತೆ ಆ ಒಂದು ಮಂತ್ರ. ಇದು ಆ ಒಂದು ಸ್ವಿಚ್ ವರ್ಡ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಸೂರ್ಯನಿಗೆ ಸಂಬಂಧಪಡುತ್ತೆ. ಸೊ ಸೂರ್ಯನೇ ನಮ್ಮ ಒಂದು ಭಾಗ್ಯ, ನಮ್ಮ ಒಂದು ಫೇಟ್ನ ಚೇಂಜ್ ಮಾಡೋದು. ಸೊ ನಮ್ಮ ಹಣೆ ಬರಹನ ಬದಲಾಯಿಸುವಂತಹ ಶಕ್ತಿ ಸೂರ್ಯದೇವರಿಗೆ ಇರುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಕವಚ ಕುಂಡಲ ಅಂತ ಒಂದು 108 ಸಲ, 21 ಸಲ ಇಲ್ಲ 108 ಸಲ. ಸೊ ನಿಮ್ಮದು ಡ್ರೀಮ್ ಇರಲೇಬೇಕದು, ಈ ಥರ ನಾನು ಜಾಬ್ಗೆ, ನನಗೆ ಈ ಥರ ಜಾಬ್ ಬೇಕು, ಈ ಥರ ನಾನು ಮಾಡಬೇಕು, ಆ ಥರ ಜಾಬ್ಗೆ ರಿಲೇಟೆಡ್ ಇದು ಆಯಿತಾ. ಸೊ ಅದಕ್ಕೆ ಕವಚ ಕುಂಡಲ ಅಂತ ಅದನ್ನು ಇದು ಮಾಡ್ಕೊಳ್ಳಿ. ಸೊ ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ, ಸ್ವಿಚ್ ವರ್ಡ್ಸ್ದು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮನಿ ಅಬಂಡೆನ್ಸ್ ಆಗಿರ್ಬೋದು, ಎಜುಕೇಷನ್ದು, ಜಾಬ್ ರಿಲೇಟೆಡ್ ಪ್ಲಸ್ ರಿಲೇಷನ್ಶಿಪ್ದು ಹೇಳಿದ್ದೀನಿ ಆಯಿತಾ. ಸೊ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದಿದೆ, ನಿಮ್ಗೆ ಇಷ್ಟ ಆಗಿರೋರನ್ನ ನೀವು ಮದುವೆ ಆಗಬೇಕು ಅಂತ ಏನಾರು ಆಸೆ ಇದ್ದರೆ, ಅಂದರೆ ಹುಡುಗಿದು ನಾನು ಹೇಳೋದು. ಸೊ ಅದಕ್ಕೆ ಒಂದು ಸ್ವಿಚ್ ವರ್ಡ್ ಇದೆ, ಸ್ವಯಂವರ್ ಅಂತ ಆಯಿತಾ. ಸ್ವಯಂವರ್ ಅಂತ ನಿಮ್ಗೆ ಇಷ್ಟ ಆಗಿರೋರು. ಸೊ ಅದನ್ನು ಚಾಂಟ್ ಮಾಡೋದ್ರಿಂದನೂ ಸಿಗುತ್ತೆ. ಸೊ ಅದು ನೀವು ಟ್ರೈ ಮಾಡ್ಕೋಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ ಮನಿ ಅಬಂಡೆನ್ಸ್ದೆಲ್ಲ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.